ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಜಕರಿಯನು 4ನೇ ಅಧ್ಯಾಯ 6ನೇ ವಚನ. ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯು ಹೇಳುತ್ತಾರೆ, ಪರಾಕ್ರಮದಿಂದಲ್ಲ, ಬಲದಿಂದಲೂ ಅಲ್ಲ, ನನ್ನ ಆತ್ಮದಿಂದಲೇ ಎಂದು ಸೇನಾಧೀಶ್ವರನಾದ ಯೆಹೋವನು ನಮಗೆ ಹೇಳುತ್ತಾರೆ. ನಾವು ಅನೇಕ ಬಾರಿ ನಮ್ಮ ಬಲದಿಂದಲೇ ಎಲ್ಲ ಕಾರ್ಯಗಳನ್ನು ನಡೆಸುತ್ತೇವೆ ಎಂದು ಅನೇಕರು ಹೇಳುವುದನ್ನು ಕೇಳಿದ್ದೇವೆ. ಆದರೆ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪೂರ್ಣತೆಯೂ ಇರುವುದಿಲ್ಲ. ಆದರೆ ಕರ್ತನು ನಮ್ಮೊಂದಿಗಿರುವಾಗ, ಆತನು ನಮ್ಮನ್ನು ನಡೆಸುವಾಗ ಎಲ್ಲದಲ್ಲೂ ಜಯವು ಮತ್ತು ಪರಿಪೂರ್ಣತೆಯೂ ಇರುತ್ತದೆ. ಆಗ ನಾವು ನಮ್ಮನ್ನು ತಗ್ಗಿಸಿ, ನನಗೇನೂ ಇಲ್ಲ ತಂದೆಯೇ, ನನ್ನನ್ನು ನಿನ್ನ ಕೃಪೆಯಿಂದಲೇ ನಡೆಸು ಎಂಬುದಾಗಿ ಬೇಡುವಾಗ, ಆತನು ಪರಲೋಕದ ಫಲಗಣಿಗಳನ್ನು ತೆಗೆದು ನಮ್ಮನ್ನು ತನ್ನ ಆತ್ಮದಿಂದಲೇ ನಡೆಸಿ ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ಆಯುಷ್ಯನ ದಿನಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದಲ್ಲೂ ಕೂಡ ನೀನು ಹೇಳಿರುವ ಪ್ರಕಾರವಾಗಿ ನಿನ್ನ ಆತ್ಮನ ಬಲದಿಂದಲೇ ನಮ್ಮನ್ನು ನೀನು ನಡೆಸಿಕೊಂಡು ಬಾ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ. ನಮ್ಮ ಬಲವಲ್ಲ ಕರ್ತನೆ, ನಿನ್ನ ಬಲದಿಂದ ನೀನು ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ನಮ್ಮನ್ನೇ ಒಪ್ಪಿಸಿ ಬೇಡ್ತೇವೆ. ನಮ್ಮನ್ನು ಮಾತ್ರವಲ್ಲ ಕರ್ತನೆ, ಎಲ್ಲರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಾಗ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.